ರಾಮನಗರ ನಗರಸಭೆ ವ್ಯಾಪ್ತಿಯ 17ನೇ ವಾರ್ಡ್ನಲ್ಲಿ ಯುಐಡಿಎಫ್ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಶುಕ್ರವಾರ ಪರಿಶೀಲನೆ ನಡೆಸಿದರಲ್ಲದೆ ವಾರ್ಡಿನ ಸಮಸ್ಯೆಗಳನ್ನು ಆಲಿಸಿದರು. ನಗರಸಭೆ ಪೌರಾಯುಕ್ತ ಡಾಕ್ಟರ್ ಜಯಣ್ಣ, ಎಡಬ್ಲ್ಯೂಗಳಾದ ವಿಶ್ವನಾಥ್, ಸುಬ್ರಹ್ಮಣಿ ಹಾಗೂ ಇಂಜಿನಿಯರ್ ನಿರ್ಮಲಾ ಅವರೊಂದಿಗೆ ವಾರ್ಡಿನ ವಿವಿಧ ರಸ್ತೆಗಳಲ್ಲಿ ಪ್ರದಕ್ಷಿಣೆ ಹಾಕಿದ ಅಧ್ಯಕ್ಷರು ನಿವಾಸಿಗಳಿಂದ ಅಹವಾಲು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದರು. ಕಳೆದ 7-8 ದಿನದ ಹಿಂದೆ ಬಾಲ್ಗೇರಿಯ 3-4 ಜನ ಯುವಕರು ಅನೇಕ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು. ಹಾಗಾಗಿ ನಾವು ಅವತ್ತು ನಾವೇ ಖುದ್ದಾಗಿ ಅಧಿಕಾರಿಗಳ ತಂಡದೊಂದಿಗೆ ಬರ್ತೀವಿ ಅಂತ ಹೇಳಿದ್ವಿ. ಅದರ ಪ್ರಕಾರ ಇವತ್ತು ಬಂದಿದ್ದೀವಿ. ಎಲ್ಲ ಸಮಸ್ಯೆಗಳನ್ನು ಕೂಡ ನಮ್ಮ ಗಮನಕ್ಕೆ ಈ ಭಾಗದ ನಾಗರಿಕರು, ನಮ್ಮ ಉಪಾಧ್ಯಕ್ಷರಾದಂಥ ಗಿರಿಜಮ್ಮನವರು, ಶ್ರೀನಿವಾಸ್ ಅವರು, ಗುರುವೇಗೌಡರು, ನಮ್ಮ ಶ್ರೀನಿವಾಸ್ ಅವರು, ಮತ್ತು ನಮ್ಮ ವೆಂಕಟೇಶು, ವಿನಯ್ ಎಲ್ಲರೂ ಕೂಡ ಸೇರಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದಷ್ಟು ಬೇಗ ನೀರಿನ ಸಮಸ್ಯೆ ಇರ್ಬೋದು, ಅಥವಾ UGD ಸಮಸ್ಯೆ ಇರ್ಬೋದು, ಅಥವಾ ಸ್ಲ್ಯಾಬ್ಗಳು ಹಾಕೋದು, ಕೆಲವು ಕಡೆ ಸಮುದಾಯ ಭವನದ ಬಗ್ಗೆ ಸಮಸ್ಯೆಗಳು ಹೇಳಿದ್ರು. ಇವೆಲ್ಲವನ್ನು ಕೂಡ ಆದ್ಯತೆ ಮೇರೆಗೆ ಇನ್ನೊಂದು 20-25 ದಿನಗಳ ಒಳಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಪೂರೈಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.